ಹೆಲೋ, ಸ್ವಾಗತ ಮಾನಸಾಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಕಾಯಿ ತುರಿ, ಧನಿಯಾ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಮೆಂತ್ಯ ಇಷ್ಟನ್ನು ಹುರ್ಕೊಂಡಿದ್ದೀನಿ. ಜೊತೆಗೆ ಟೊಮೆಟೊ ಮತ್ತು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಇವತ್ತೇ ಬದನೆಕಾಯಿ ಮತ್ತು ಬಟಾಟೆದು ತವಾ ಫ್ರೈ ಮಾಡ್ತಾಯಿದ್ದೇನೆ. ಇದಕ್ಕೂ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲದೂ, ಯಾಕಂದರೆ ಸ್ವಲ್ಪ ಕಪ್ಪು ಬಿಡುತ್ತೆ ಅದಕ್ಕೆ. ಈಗ ನಾವು ಸಾರು ಮಾಡೋಣ. ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ ಎಣ್ಣೆನ, ಆಗಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಎಣ್ಣೆ ಹಾಕ್ತಿದ್ದಾಗಲೇ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ ನಾವು. ಫಸ್ಟಿಗೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬಾಡಿಸ್ಕೊಳ್ಳಿ. ಇದಾದಮೇಲೆ ಬೆಂಡೆಕಾಯಿ ಮತ್ತು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಲೋಳೆ ಎಲ್ಲ ಹೋಗಬೇಕು. ಇದಕ್ಕೇ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಲೋಳೆ ಎಲ್ಲ ಹೋದ್ಮೇಲೆ ಮಸಾಲ ಹಾಕ್ಕೋತೀನಿ. ನೋಡಿ, ನಾನೇನು ಮಸಾಲ ತೋರಿಸಿದ್ದೀನಲ್ವ, ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಈಗ ಹಾಕೋತಾ ಇದ್ದೀನಿ. ನೋಡಿ, ಕುದಿ ಬಂದಿದೆ. ಚೆನ್ನಾಗಿ ಕುದಿಸ್ಕೊಳ್ಳಿ ಮಾತ್ರ. ಚೆನ್ನಾಗಿ ಕುದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಇಂಗಿನ ಒಗ್ಗರಣೆನ ನೋಡಿ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಸಾರು ರೆಡಿಯಾಗಿದೆ. ಈಗ ನಾನು ಬದನೆಕಾಯಿ ಮತ್ತು ಬಟಾಟೆ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾವು ಮೀನಿಗೆ ಮಸಾಲ ಹಾಕ್ತೀವಲ್ವ, ಸೇಮ್, ಬಟ್ ಕ್ವಾಂಟಿಟಿ ಮಾತ್ರ ಸ್ವಲ್ಪ ಕಡಿಮೆ. ಖಾರದ ಪುಡಿ, ಹುಣಸೆಹಣ್ಣಿನ ರಸ, ಉಪ್ಪು, ಬೆಳ್ಳುಳ್ಳಿ, ಅರಿಶಿಣ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ನಾವು ಏನು ಕಟ್ ಮಾಡಿದ್ದೀವಲ್ವ ಬದನೆಕಾಯಿ, ಆಲೂಗಡ್ಡೆನ, ಅದಕ್ಕೆಲ್ಲನಕ್ಕೂ ಚೆನ್ನಾಗಿ ಹಚ್ಕೊಳ್ಳಿ. ಹಚ್ಚಿ ಇಡಬೇಡಿ ಮಾತ್ರ, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ. ಹಚ್ಚಿದ ಒಂದು 2-3 ನಿಮಿಷದೊಳಗಡೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲದಕ್ಕೂ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ಮೀನಿಗೆ ಹಚ್ಚಿರೋ ಥರ ಸ್ವಲ್ಪ ಜಾಸ್ತಿ ಹಚ್ಚಬಾರ್ದು, ಇದಕ್ಕೆ ಸ್ವಲ್ಪ ಕಡಿಮೆನೇ ಹಚ್ಕೊಳ್ಳಿ, ಇಲ್ಲಾಂದರೆ ತುಂಬ ಖಾರ ಆಗಿಬಿಡುತ್ತೆ. ಎಲ್ಲದಕ್ಕೂ ಚೆನ್ನಾಗಿ ಸವರ್ಕೊಳ್ಳಿ. ಇದು ಗ್ರೀನ್ ಬದನೆಕಾಯಿ, ಸ್ವಲ್ಪ ಸಣ್ಣ ಸೈಜಲ್ಲಿ ಬರುತ್ತಲ್ವ ಆ ಬದನೆಕಾಯಿ ಇದು. ನಾನು ಜಾಸ್ತಿ ನೀರು ಹಾಕ್ತಾ ಇಲ್ಲ, ಸುಕ್ಕನೇ ಮಾಡಿ ಅದಕ್ಕೆ ಹಚ್ಕೊತಾ ಇದ್ದೀನಿ. ಯಾಕಂದರೆ ಅದಕ್ಕೂ ನೀರು ಬಿಟ್ಕೊಳ್ಳುತ್ತೆ. ಬದನೆಕಾಯಿ ಮತ್ತು ಬಟಾಟೆ ಎರಡೂ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೇ. ನೋಡಿ, ರೆಡಿಯಾಗಿದೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ಬಾಣಲೆಗೆ ನಾನು ತವಾಗೆ ಎಣ್ಣೆನ ಹಾಕ್ತಾಯಿದ್ದೇನೆ. ಏನು ನಾವೀಗ ಹಚ್ಕೊಂಡಿದ್ದೀವಲ್ಲ ಅದಕ್ಕೆ ರವಾನ ಹಚ್ಚಿ ಫ್ರೈ ಮಾಡ್ಕೊತಾ ಇದ್ದೇನೆ. ಚೆನ್ನಾಗಿರುತ್ತೆ ಇದು ಊಟ ಜೊತೆ ನೆಂಚ್ಕೊಳ್ಳೋದಕ್ಕೆ. ಮತ್ತು ಬೆಂಡೆಕಾಯಿ ಸಾರು ಮತ್ತು ಬದನೆಕಾಯಿ ಬಟಾಟೆ ತವಾ ಫ್ರೈ, ರವಾ ಫ್ರೈ ಕೂಡ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು. ಬೇಕಿದ್ರೆ ಮೇಲ್ಗಡೆನೂ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ಇವತ್ತಿನ ಎರಡೂ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಹೊಸ ಹೊಸ ರೆಸಿಪಿದೊಂದಿಗೆ ಬರ್ತೇನೆ. ಅಲ್ಲಿ ತನಕ ಮಾನಸಾಸ್ ಕಿಚನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.